ತುಂಬ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ನಮ್ಮ ಡಾನ್ ಅವರು ಆಗಲೆಯಿಂದ ಅಡುಗೆ ಬಗ್ಗೆ, ಆಹಾರದ ಬಗ್ಗೆ, ಊಟದ ಬಗ್ಗೆ ಇದೇ ಮಾತಾಡ್ತಾ ಇದ್ದಾರೆ. ಹೌದು, ಅವ್ರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ನನಗೂ ಅವಾಗಿಂದ ಅದೇ ಮಿಸ್ ಹೊಡಿತಿದೆ ಸರ್. ನನಗೂ ಸೇಮ್ ಕ್ವಶನ್. ಏನ್ರಿ ತಿಳ್ಕೊಂತೀನಿ ಡೈರೆಕ್ಟ್ರೆ. ಅದು ಗುಸುಗುಸು ಏನು ಇಲ್ಲ ಬಾಸ್. ಸೂರ್ಯವಂಶದ ಗಸಗಸ ಪಾಯಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಗ್ಬೋದು. ಓಕೆ ಓಕೆ, ಈಗಲೇ ವಿಚಾರಿಸ್ತೀನಿ. ಹಲೋ ಮಗ, ನೀನು ಯಾರೋ ಡಾನ್ ಅಂತ ಕಳಿಸ್ಕೊಟ್ಟಲ್ಲ ಸ್ವಲ್ಪ ಅವ ಮೇಂಟೈನ್ ಮಾಡೋಕ್ಕೆ. ಬರೀ ತಿಂಡಿ, ಅಡುಗೆ, ಹಣ್ಣು, ಕಾಯಿ, ತರಕಾರಿ ಬಗ್ಗೆನೇ ಮಾತಾಡ್ತಿದ್ದಾನೆ. ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿಬಿಟ್ಟು ಹೇಳೋ. ಏನ್ರಿ ಅವ್ರನ್ನ ಕರೆಸ್ಬಿಟ್ಟು ಮಾತಾಡಿಸಿ ಅಂದ್ರೆ ಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಿದ್ರು. ಏನಿಲ್ಲ ಸರ್. ಸರ್ ಹೇಳಿ ಸರ್ ಸಿನಿಮಾ ಬಗ್ಗೆ. ಇದು ಶಿವಮಣಿ ಸರ್ಗೆ ಹೇಳ ಇಲ್ಲ ಡಾನ್ಗೆ ಹೇಳ? ಈ ಪ್ರಶ್ನೆ ಕೇಳ್ತಿರೋದು ಯಾರು? ಡಾನ್ ಕೇಳ್ತಾರೆ. ಡಾನ್ ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಡಾನ್ ಕೇಳಿದಾಗ ನಾನು ಯಾವ ರೀತಿಯಲ್ಲಿ ಉತ್ತರಿಸ್ತೀನಿ ಅಂತ. ಆದರೆ ಇಲ್ಲಿ ನಾಯಕ ನಟನಾಗಿ ಮಾತಾಡ್ತೀನಿ. ಈ ಸಿನಿಮಾ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೇ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅನುಭವ, ಇದು ಒಂದು ವಿಭಿನ್ನವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ ವಿನೂತನ ಅನುಭವ. ಇದು ನಮ್ಮ ನಿರ್ಮಾಪಕರ, ನಮ್ಮ ರೂಪಾ ಮೇಡಮ್ ಅವರು ಯಜಮಾನರು ಸರ್ವೋತ್ತಮ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ. ಆದರೆ ಅವರು ತುಂಬ ಮುಖ್ಯ ಈ ಚಿತ್ರ ಆಗಬೇಕು ಅಂತ ಹೇಳಿದ್ರೆ. ನಾನು ಅವರು ಜಿಮ್ಮಲ್ಲಿ ಜಿಮ್ ಮೇಟ್ಸ್ ನಾವು ಇಬ್ಬರು. ಅವರು ಹೇಳಿದ್ರು, ನಾನು ನಿಮ್ಮ ಜೊತೇಲಿ ಇರ್ತೀನಿ ಸರ್, ನಿಮ್ಮ ಜೊತೇಲಿ ನಾನು ಕೈ ಜೋಡಿಸ್ತೀನಿ, ಏನಾದರೂ ಒಳ್ಳೆ ಕಥೆ ಇದ್ದರೆ ಹೇಳಿ, ನಾವು ಸಿನಿಮಾ ಮಾಡೋಣ ಸರ್ ಅಂತ. ಅವ್ರು ಹೇಳಿದ ತಕ್ಷಣ ಹೇಳಿದ್ದಾರೆ, ನಿರ್ಮಾಪಕರು ಒಬ್ಬರು ಸಿಕ್ಕಿದ್ದಾರೆ ಅಂತ ನಾವು ತಕ್ಷಣ ಯಾವುದೋ ಒಂದು ಕಥೆಯನ್ನು ಆಯ್ಕೆ ಮಾಡಿ ಅವ್ರಿಗೆ ಹೇಳಬಾರ್ದು. ಅವರು ಕಥೆ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಆದರೆ ನಾನು ಸುಮಾರು ಒಂದು 6 ತಿಂಗಳು ಹುಡುಕಾಟದಲ್ಲಿದ್ದೆ. ಸಾಕಷ್ಟು ಜನಗಳನ್ನು ಕರೆಸಿದೆ, ನಾನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದೆ, ಕಥೆಗಳನ್ನು ಕೇಳಿದೆ. ಇನ್ನೂ ಒಬ್ಬರು ನಿರ್ದೇಶಕರನ್ನು ಕರೆದು ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಆನಂದರಾಜ್ ಸರ್ ಬಂದಿದ್ದರು. ಅವ್ರ ಕಥೆ ಹೇಳಿದ್ರು, ನನ್ನ ಒಂದಿಷ್ಟು ಸಲಹೆ ಸೂಚನೆಗಳಿದ್ವು. ಸರಿ ಸರ್, ನಾನು ಅದನ್ನು ತಿದ್ದುಪಡಿ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರ ಜೊತೆಲಿ ಇವ್ರು ಹೇಳಿದ್ರು, ನನ್ನ ಹತ್ರ ಒಂದು ಕಥೆ ಇದೆ ಸರ್, ನಾನು ಹೇಳ ಅಂತಂದರು. ಖಂಡಿತವಾಗ್ಲೂ ಹೇಳಿ ಸರ್ ಅಂತಂತೆ ಹೇಳಿದ್ರು. ಬಹಳ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ ಇದು ಅಂತಂದೆ ನಾನು. ಆದರೂ ನನಗೆ ಒಂದು 2 ದಿನ ಸಮಯ ಕೊಡಿ, ನಾನು ವಾಪಸ್ ಬರ್ತೀನಿ ಅಂತಂದರು. 2 ದಿನ ಆದಮೇಲೆ ಬಂದರು. ಅವ್ರು ಬೇರೆಯೇ ಕಥೆ ಹೇಳಿದ್ರು. ಅದು ಈ ಕಥೆ ಆಗಿತ್ತಿದು. ಭಾಳ ತುಂಬ ಇಷ್ಟ ಆಯಿತು. ಅದರಲ್ಲೂ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ ನಾನು. ಮೊನ್ನೆ ಒಬ್ಬರು ನನ್ನ ಒಂದು ಸಂದರ್ಶನದಲ್ಲಿ ಕೇಳಿದ್ರು, ಇಬ್ಬಿಬ್ಬರು ಹೀರೋಯಿನ್ಸ್ ಇದ್ದಾರಲ್ಲ ಸರ್, ನಿಮಗೆ ತುಂಬ ಖುಷಿ ಆಯಿತಾ ಸಿನಿಮಾದಲ್ಲಿ ಯಾಕೆ ಮಾಡೋದಕ್ಕೆ ಅಂತ. ಬೇರೆ ರೀತಿಯಲ್ಲಿ ಕೇಳಿದ್ರು ಅವರು. ಅಭಿನಯಿಸಬೇಕಾದ್ರೆ ಇಬ್ಬರು ನಾಯಕಿ ತುಂಬ ಇಬ್ಬರು ಪ್ರತಿಭಾವಂತರು. ಅವ್ರ ಜೊತೆಯಲ್ಲಿ ಅಭಿನಯಿಸಬೇಕಾದ್ರೆ ಬಹಳ ಸಂತೋಷ ಆಯಿತು ನನಗೆ, ಒಬ್ರಿಗಿಂತ ಒಬ್ಬರು ಪ್ರತಿಭೆ ವಿಚಾರದಲ್ಲಿ. ಆದರೆ ಇವ್ರು ಏನು ಮಾಡಿದರು ಅಂತಂದರೆ, ರೇಚಲ್ ಪಾತ್ರ ಏನಿದೆ ಅದು ನನ್ನ ಸ್ನೇಹಿತನ ಪಾತ್ರ ಮಾಡಿದರು. ಏನು ಗ್ಲ್ಯಾಮರೇ ಇಲ್ಲ, ಮಜಾನೇ ಇಲ್ಲ. ಸೊ ಒಬ್ಬರು ಹೀರೋಯಿನ್ ಇರಲಿ ಅಂತಂದೆ ನಾನು. ಇದೊಂದು ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ. ಆದರೆ ನಾಯಕಿ ಇದ್ದರೆ ಏನಾಗುತ್ತೆ, ಸಾಕಷ್ಟು ಚಿಕ್ಕ ವಿಷಯಗಳು ಬರ್ತಾ ಹೋಗುತ್ತೆ, ಬೇರೆ ಆಯಾಮಗಳು ಬರುತ್ತೆ ಕಥೆಯಲ್ಲಿ. ಹಾಗಾಗಿ ನಾಯಕಿ ಇದ್ದರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವರು ತಕ್ಷಣ ಅದನ್ನು ಬದಲಾವಣೆ ಮಾಡ್ಕೊಂಡು ಬಂದರು. ಅದರ ಸ್ವರೂಪನೇ ಬದಲಾಗೋಯ್ತು. ಇಡೀ ಕಥೆ, ಇದರ ಚಿತ್ರಕಥೆ, ಸಂಭಾಷಣೆ, ಇದನ್ನು ತೆಗೆದಿರೋ ರೀತಿ ಏನಿದೆ, ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಈ ರೀತಿಯ ಪ್ರಯತ್ನ ಆಗಿಲ್ಲ ಅಂತ ನಂಬಿದ್ದೀನಿ ನಾನು. ಇದು ಒಂದು ಹೊಸ ಪ್ರಯತ್ನ, ಇದು ಒಂದು ಹೊಸ ಶೈಲಿ. ಹಾಗಾಗಿ ತಾವು ಕೂಡ ಈಗ ಈ ತುಣುಕನ್ನು ನೋಡಿದಿರಿ, ತಮಗೂ ಅದು ಅನಿಸಿರುತ್ತೆ. ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ, ಒಂದು ಹೊಸ ಪ್ರಯೋಗಕ್ಕೆ, ಈ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಗೆಯೇ
ಕೆಲವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಮೊಟ್ಟ ಮೊದಲನೇದಾಗಿ ಭಾರತೀಯಮ್ಮವ್ರಿಗೆ ನಾನು ಹೇಳಬೇಕು. ಅವರು ಕ್ಯಾಮ್ರಾ ಚಾಲನೆ ಮಾಡಿದ್ರು. ಅದಕ್ಕೂ ಮುಂಚೆ ನಾನು ಅಪ್ಪ ಅವ್ರಿಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಹೇಳಬೇಕು. ನಾವು ಮೈಸೂರಿಗೆ ಹೋಗಿ ಸ್ಮಾರಕದ ಮುಂದೆ, ಅವರ ಪುತ್ಥಳಿಯ ಮುಂದೆ ನಾವು ನಮ್ಮ ಸ್ಕ್ರಿಪ್ಟ್ ಪೂಜೆಯನ್ನು ಮಾಡೋದರ ಮುಖಾಂತರ ನಮ್ಮ ಈ ಒಂದು ಪ್ರವಾಸ ಪ್ರಾರಂಭ ಮಾಡಿದ್ವು. ನಂತರ ಉಪ್ಪಿ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಅವರು ಬಂದು ಕ್ಲ್ಯಾಪ್ ಮಾಡಿದ್ರು. ಸುದೀಪ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರು ನಮ್ಮ ಪೋಸ್ಟರ್ನ ಬಿಡುಗಡೆ ಮಾಡಿದ್ರು. ಅದರ ಜೊತೆಲಿ ಟೀಸರ್ ಕೂಡ ನೋಡಿ ತುಂಬಾ ಖುಷಿಪಟ್ಟರು ಅವರು. ಈಗ ನಾನು ಆಗಲೇ ಏನು ಹೇಳಿದೆ ನಮ್ಮ ಸಿನಿಮಾ ಬಗ್ಗೆ, ಅದು ಅವರೂ ಕೂಡ ಅದನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯ ಶೈಲಿ ಇಲ್ಲಿ ಆಗಿಲ್ಲ ಸಿನಿಮಾ ಅಂತ. ಜೊತೆಗೆ ಆ ತುಣುಕನ್ನು ನೋಡಿದ ತಕ್ಷಣ ಅವರು KRJ ಅವ್ರಿಗೆ ಫೋನ್ ಮಾಡಿ, ಅವ್ರಿಗೆ ಕರೆ ಮಾಡಿ, ಈ ಸಿನಿಮಾ ನೀವೇ ವಿತರಿಸಬೇಕು ಅಂತ ಹೇಳಿದ್ರು. ಮೊನ್ನೆ ಅವರೇ ನಮ್ಮನ್ನು ಕರೆಸಿ ಈ ಚಿತ್ರವನ್ನು ನೋಡಿದ್ರು ಕೂಡ, ನೋಡಿ ಅದನ್ನು ತುಂಬ ಹೊಗಳಿದ್ರು ಕೂಡ. ಅವ್ರಿಗದು ಬೇಕಾಗಿರಲಿಲ್ಲ. ಆದರೆ ಅವ್ರಿಗೆ ನಮ್ಮ ಬಗ್ಗೆ, ನಮ್ಮ ಅಂದರೆ ಅಪ್ಪವ್ರ ಬಗ್ಗೆ, ಅಮ್ಮವ್ರ ಬಗ್ಗೆ, ನಮ್ಮ ಕೀರ್ತಿಯವ್ರ ಬಗ್ಗೆ ಒಂದು ಆತ್ಮೀಯತೆ, ಒಂದು ಪ್ರೀತಿ. ನಮ್ಮ ಕೀರ್ತಿಯವ್ರಿಗಂತೂ ಅವರು ತುಂಬ ಹಳೆಯ ಸ್ನೇಹಿತರು, ಕಾಲೇಜಲ್ಲಿ ಇರಬೇಕಾದ್ರೇ. ಹಾಗಾಗಿ ಆ ಒಂದು ಆತ್ಮೀಯತೆಯಿಂದ, ಒಂದು ಅಭಿಮಾನದಿಂದ ಅವರು ಅದನ್ನು ಮಾಡಿದ್ರು. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ನಂತರ ಇವತ್ತು ತುಂಬ ಆತ್ಮೀಯರು ನನಗೆ, ತುಂಬ ಅತ್ಯದ್ಭುತವಾದಂಥ ಕಲಾವಿದರು, ನಿರ್ದೇಶಕರು. ಅವ್ರ ಜೊತೆಯಲ್ಲಿ ನನಗೆ 2 ಸಿನಿಮಾದಲ್ಲಿ, ಅವರ ನಿರ್ದೇಶನದ ಅಡಿಯಲ್ಲಿ 2 ಸಿನಿಮಾದಲ್ಲಿ ಅಭಿನಯಿಸೋ ಅವಕಾಶ ಸಿಕ್ತು. ರಾಮಾಶ್ಯಾಮ ಭಾಮ ಹಾಗೂ ಸತ್ಯವಾನ್ ಸಾವಿತ್ರಿ. ರಮೇಶ್ ಅರವಿಂದ್ ಸರ್ ಅವರು ಒಂದೇ ಒಂದು ಕರೆ, ಸರ್ ಈ ಥರ ಟ್ರೇಲರ್ ರಿಲೀಸ್ ಮಾಡ್ತಾಯಿದ್ದೀವಿ ಸರ್, ಟ್ರೇಲರ್ ಬಿಡುಗಡೆ ಮಾಡ್ತಾಯಿದ್ದೀವಿ, ದಯವಿಟ್ಟು ತಾವೇ ಬರಬೇಕು ಸರ್ ಅಂತ ಹೇಳಿದಾಗ, ಗೊತ್ತಲ್ಲ ಅವ್ರು ಯಾವ ರೀತಿಲಿ, ಬರ್ತೀನಿ ಅಂತ ಹೇಳಿದ್ರು. ಸರ್ ಅಂದೆ, ಬರ್ತೀನಿ ಅಂತಂದರು. ಬರ್ತೀನಿ ಅಂದಾಗೆ ಅನ್ನಿಸ್ತು ನನಗೆ, ಇವರು ನಿಧಿಯವರು ಮಾತಾಡ್ತಾರಲ್ಲ ಇಲ್ಲಿ, ಅದಕ್ಕಿಂತ ಸ್ವಲ್ಪ ಕ್ಲಿಯರ್ ಆಗಿತ್ತು ಅದು. ತಮಾಷೆ ಮಾಡ್ತೀನಿ. ಯಾಕೆ ಅಷ್ಟೊಂದು ಫಾಸ್ಟಾಗಿ ಮಾತಾಡ್ತಾರೆ ಅಂತಂದರೆ, ಅಷ್ಟು ಯೋಚನೆಗಳು ಅಷ್ಟು ಫಾಸ್ಟಾಗಿರುತ್ತೆ ಅವ್ರದ್ದು, ಅಷ್ಟು ವೇಗವಾಗಿ ಅವರು ಯೋಚಿಸ್ತಾರೆ. ಅವರು ಇವತ್ತು ಬಂದಿರೋದು ನಿಜವಾಗ್ಲೂ ತುಂಬ ತುಂಬ ಸಂತೋಷ ಸರ್. ನಾನು ತಮಗೆ ಚಿರಋಣಿಯಾಗಿದ್ದೀನಿ ಸರ್. ತುಂಬ ಧನ್ಯವಾದ.